ಲಿಟ್ರಲ್ಲಿ ದಾರಿನೇ ಕಾಣಿಸ್ತಲ್ಲ ಅನ್ಕೊಳ್ರಿ. ಅಪ್ಪ ಸಿಕ್ಕಾಪಟ್ಟೆ ಫಾಗು. ಇಲ್ಲೋಡ್ರಿ ಒಂದು ಚೂರು ಕಾಣಿಸ್ತಲ್ಲ ನಮ್ದಂತೂ ದಾರಿ. ಮುಂದೆ ಏನೋ ಗಾಡಿ ಹೋಗ್ತಾ ಇತ್ತಲ್ಲ ಅದ್ರಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ. ಆಕ್ಚುಲಿ ಚಿಕ್ಕಮಂಗ್ಳೂರ್ಗೆ ಹೋದಾಗ್ಲೂ ಈ ತರ ವೆದರ್ ಸಿಗ್ಲಿಲ್ಲ. ಇಲ್ಲಿ ರೇಂಜಿಗೆ ಐತೆ. ಅಪ್ಪ ವೀಕೆಂಡಲ್ಲಿ ಜನ ಇರ್ತಾರಲ್ಲ ಗೊತ್ತಿಲ್ಲ. ಇವತ್ತು ನೋಡ್ರಿ ಈ ರೇಂಜಿಗೆ ಅವರಲ್ಲ ಗುರು. ಹಲೋ ಹಾಯ್ ಗುಡ್ ಮಾರ್ನಿಂಗ್, ಶುಭೋದಯಗಳು ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಆರ್ಯನ್ ಮೋಟೋ ಬ್ಲಾಗ್ಸ್. ಗುರು ನಾವಿವತ್ತು ಬೆಳಗ್ಗೆ ಒಂದು ರೈಡು ಎಲ್ಲಿ ಅಂತಂದರೆ ನಂದಿ ಹಿಲ್ಸ್ ಕಡೆಗೆ. 5 ಗಂಟೆ ಆಗ್ತಾಯಿದೆ. ಆ್ಯಕ್ಚುಲಿ ಲೇಟ್ ಆಗೋಯ್ತು ಇವತ್ತು ಹೊರಡೋಷ್ಟೊತ್ತಿಗೆ. ಈ ಟೈಮು ಹೊಡ್ತಾಯಿದ್ದೀವಿ. ಚಳಿ ಸಿಕ್ಕಾಪಟ್ಟೆ ಎದ್ದೊಳಕ್ಕೆ ಮನಸ್ಸಾಗಿಲ್ಲ. ಹಂಗೂ ಹಿಂಗೆ ಕಷ್ಟಪಟ್ಟು ಎದ್ದು ಬಂದಿದ್ದೀವಿ. ಇವತ್ತು ಏನಿಲ್ಲ, ಸುಮ್ಮನೆ ಹಂಗೆ ಲಾಸ್ಟ್ ಒಂದು ರೈಡ್ ಆಯ್ತಲ್ಲ, ಉಡುಪಿಗೆ ಹೋಗಿದ್ದೆ. ಉಡುಪಿಯಿಂದ ಮುಗಿಸ್ಕೊಂಬಂದು ಸುಮ್ಮನೆ ಹಂಗೆ ಒಂದು ರೈಡ್ ಹೋಗ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಹೆಬ್ಬಾಳದಲ್ಲಿದ್ದೀವಿ ಇವಾಗ. ಇನ್ನೇನು ಇಲ್ಲಿಂದ ಹತ್ತಿರ ಏರ್ಪೋರ್ಟ್ ರೋಡ್, ಇದು ಬ್ಯಾಂಗ್ಳೂರು ಏರ್ಪೋರ್ಟ್ ರೋಡು. ಇವಾಗ ಫ್ಲೇವರ್ ಹತ್ತಿದ್ರೆ ಸೀದಾ ಒಂದೇ ರೋಡು, ಬೇಗ ಹೋಗ್ಬಿಡ್ಬೋದು ಆರಾಮಾಗೆ. ಅದಕ್ಕೇ ಪ್ಲ್ಯಾನ್ ಮಾಡಿದ್ದೀವಿ ಗುರು. ಹೆಂಗಿರುತ್ತೆ ನಾವು ಎಕ್ಸ್ಪೆಕ್ಟೇಷನ್ನು ಏನಂತಂದರೆ ರೀಲ್ಸ್ ನೋಡಿ ಹೋಯ್ತಾರಲ್ಲ ಆ ಥರ ಹೋಗ್ತಾಯಿದ್ದೀವಿ. ಏನು ಅಂದರೆ ಕ್ಲೌಡ್ ಸನ್ರೈಸ್ ಸಿಗುತ್ತೆ ಅಂತ. ಅಂದರೆ ಫುಲ್ಲು ಕ್ಲೌಡು ಬರುತ್ತಲ್ಲ, ಕ್ಲೌಡ್ ಮೇಲೆ ನಿಂತಿರೋ ಥರ ಸ್ವರ್ಗ ಥರ ಕಾಣಿಸುತ್ತದು. ಅದು ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ನಮ್ಮ ಅದೃಷ್ಟ ಹೆಂಗಿರುತ್ತೋ ಏನೋ ನೋಡುವ ಯಾವ ಥರ ಇದೆ ಅಂದ್ಬಿಟ್ಟು. ಮೊನ್ನೆ ಹಂಗೆ ಹೋಗ್ತಾ ಸಿಗ್ತೀನಿ ನಿಮಗೆ ಮುಂದೆ ಆಯಿತು. ನೋಡಿ ಏರ್ಪೋರ್ಟ್ ಟೋಲು ಇದಕ್ಕೆ ಬಂದ್ವಿ. ಏನು ಅಲ್ಲಿಂದ ಇಲ್ಲಿಗೆ ಜಸ್ಟು 10 ಮಿನಿಟ್ಸಲ್ಲಿ ಬಂದಿದ್ದೀವಿ ಹೆಬ್ಬಾಳಿಂದ ಇಲ್ಲಿಗೆ. ಚಳಿನೂ ಸಿಕ್ಕಾಪಟ್ಟೆ ಐತೆ ಗುರು, ಭಯಂಕರ ಇದೆ ಚಳಿ. ಮತ್ತು ಗಾಡಿಗಳು ತುಂಬ ಇದೆ ಇವತ್ತು. ಏನೆಲ್ಲ ನಂದಿ ಹಿಲ್ಸ್ ಕಡೆಗೆ ಬರ್ತಾವ್ರ ಹೆಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ 2 ವೀಲರ್ಗಳು. ಇಲ್ಲಿ ನೋಡಿ ಎಷ್ಟು 2 ವೀಲರ್ಗಳವೆ, ಬೇಜಾನ ಐತೆ. ಎಲ್ಲರೂ ಅಲ್ಲಿ ಸಿಗ್ತಾರೆ ಪಕ್ಕ 100%. ನಾವೇನಂದರೆ ವಿಚಿತ್ರ, ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ ಅಂದ್ಬಿಟ್ಟು ನಾವುಗಳು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೋತೀವಿ. ಬಟ್ ವೀಕ್ ಡೇಸಲ್ಲಿ ನಮ್ಮ ಥರನೇ ತುಂಬ ಜನ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಅದಕ್ಕೆಲ್ಲ ವೀಕ್ ಡೇಸಲ್ಲೇ ಕಾಣಿಸ್ಕೊಂಡ್ಬಿಡ್ತಾರೆ. ಹಂಗಾಗಿದೆ ಕತೆ. ಇವಾಗ ನೋಡೋಣ ಮೇಲ್ಗಡೆ. ನನಗನ್ಸಂಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡಬೇಕು ಯಾವ ಥರ ಇದೆ ಅಂತ. ಏನು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಆರಾಮಾಗಿ ಹೋಗ್ಬಿಡ್ಬೋದು. ಬನ್ನಿ ಹೋಗಿ ಸಿಗೋಣ. ಹಂಗೆ ಸ್ನೇಹಿತರೆ ರೋಡಲ್ಲೇ ಫುಲ್ಲು ಒಂಥರ ಫಾಗ್ ಟೈಪಲ್ಲಿ ಬರ್ತೈತೆ ಹೈವೇಲಿ. ನೋಡಿ ಹೆಂಗೆ ಕಾಣಿಸ್ತೈತೆ ಇಬ್ನಿ ನೋಡಿ ಯಾವ ಥರ ಇದೆ ಮೇನ್ ರೋಡಲ್ಲೇ. ಸರಿಯಾಗಿ ಹೊಡಿತೈತೆ ಮಾತ್ರ. ಇಲ್ಲೇ ಹಿಂಗೈತೆ, ಇನ್ನು ಅಲ್ಲಿ ಯಾವ ಥರ ಇದೋ ಗೊತ್ತಿಲ್ಲ, ಇನ್ನು ನೋಡಬೇಕು. ನೋಡಿ ಸ್ನೇಹಿತರೆ ಯಾವ ಥರ ಹೊಡಿತಾ ಇದೆ ಇಲ್ಲಿ. ಅಪ್ಪ ಇಬ್ನಿ ಫಾಗ್ ಅಂತಾರ ಇಬ್ನಿ ಅಂತಾರ ಗೊತ್ತಿಲ್ಲ ಇದಕ್ಕೆ. ಬೆಳಗ್ಗೆ ಸೈಕಾಗಿ ಐತೆ. ಆ್ಯಕ್ಚುಲಿ ಹೋಯ್ತಾರೆ ದಿನ ಬಂದು ಮಂಡೇ ಅಷ್ಟು ಇರಲ್ಲ ಅಂತ ಅಂದ್ಕೊಂಡು ನಾವು ಹೋದ್ರೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಅವರೇ ಗುರು. ಅಯ್ಯೋ ದೇವ್ಡ, ನೋಡಬೇಕು ಏನು ಮಾಡ್ತಾರೆ. ಈ ಥರ ಇದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನೋಡುವ. ದಾರಿಯಾಗೈತೆ ಗುರು. ಸ್ವಲ್ಪ ದೂರವರೆಗೂ ನಮಗೆ ದಾರಿನೇ ಕಾಣಿಸ್ತಲ್ಲ, ಅಷ್ಟು ಫಾಗು. ನೋಡಿ ದಾರಿ ಇಲ್ಲ, ಈ ರೇಂಜಿಗೆ ಐತಲ್ಲ ಗುರು. ಕಡಕಾಗೈತೆ ವೆದರ್ ಮಾತ್ರ. ಬಟ್ ಏನಂದರೆ ಲಾಸ್ಟ್ ನಾವು ಇದಕ್ಕೆ ಹೋಗಿದ್ವಲ್ಲ, ಆ ಥರ ಚಳಿ ಹೊಡಿತಲ್ಲ ಇದು. ಓಕೆ ಮ್ಯಾನೇಜಬಲ್ ಚಳಿ ಇದು. ಬಟ್ ಹೋಸಲಿ ಬಂದಿದ್ವಲ್ಲ ಉಡುಪಿಗೆ ಹೋಗಿ ಬರ್ತಾ ರಿಟರ್ನ್ ಸಿಕ್ಕಾಪಟ್ಟೆ ಚಳಿ ಗುರು. ತಡ್ಕೊಳಕ್ಕಾಗ್ತಾಯಿರಲಿಲ್ಲ, ಆ ರೇಂಜಿಗೆ ಹೊಡಿತೈತೆ ಚಳಿ. ಇಲ್ಲಿ ಈ ಥರ ಫಾಗ್ ಇದ್ರೂ ಏನು ಅಷ್ಟು ಅನ್ನಿಸ್ತಾ ಇಲ್ಲ ನಮಗೆ. ನೋಡೋಣ ಬನ್ನಿ ಮುಂದೆ ಇನ್ನೂ ಯಾವ ಥರ ಐತೆ ಗುರು. ಲಿಟ್ರಲ್ಲಿ ದಾರಿನೇ ಕಾಣಿಸ್ತಲ್ಲ ಅನ್ಕೊಳ್ರಿ. ಅಪ್ಪ ಸಿಕ್ಕಾಪಟ್ಟೆ ಫಾಗು. ಇಲ್ಲೋಡ್ರಿ ಒಂದು ಚೂರು ಕಾಣಿಸ್ತಲ್ಲ ನಮ್ದಂತೂ ದಾರಿ. ಮುಂದೆ ಏನೋ ಗಾಡಿ ಹೋಗ್ತಾ ಇತ್ತಲ್ಲ ಅದ್ರಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ. ಅಪ್ಪ ಒಂದು ಚೂರು ದಾರಿ ಇಲ್ಲ.
ಏನಂದ್ರೆ ಏನು ಕಾಣಿಸ್ತಾರೆ ಅನ್ಕೊಟ್ರಿ. ಹ್ಞೂ, ನಾವು ಆ್ಯಕ್ಚುಲಿ ಚಿಕ್ಕಮಂಗ್ಳೂರ್ಗೆ ಹೋದಾಗಲೂ ಈ ಥರ ವೆದರ್ ಸಿಗಲಿಲ್ಲ. ಇಲ್ಲಿ ರೇಂಜಿಗೆ ಐತೆ. ದಾರಿ ಒಂದು ಚೂರು ಕಾಣಿಸಿದೆ. ಸರಿಯಾಗೈತೆ ಗುರು. ಯಪ್ಪ, ಅಷ್ಟೇ. ಇದು ಸ್ವಲ್ಪ ಕ್ಲಿಯರ್ ಆಯಿತು ನೋಡಿ, ಮತ್ತೆ ಹಾಗೆ ಆಯಿತು. ಈ ರೇಂಜಿಗೆ ಐತೆ. ಓ ಭ್ರಮೆ. ಬರೋ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲೇ ಈ ಥರ ಕೊಡ್ತಾ ಇದೆ. ಮೇಲ್ಗಡೆ ಅಪ್ಸೆಟ್ ಮಾಡ್ತಾ ಇದ್ರೆ ಸಾಕು, ಮೇಲ್ಗಡೆ ಸರಿಯಾಗಿ ಬರಬೇಕು. ಒಳ್ಳೆ ಕ್ಲೈಮೇಟು, ಕ್ಲೌಡು, ಸನ್ರೈಸ್ ಸಿಕ್ಬಿಟ್ರೆ ನಮಗೆ ಸಾಕು. ನೋಡೋಣ ಯಾವ ಥರ ಕಾಣಿಸುತ್ತೆ. ಓಹೋ, ಮತ್ತೆ ಅಗೇನ್ ಸೇಮ್ ಪಿಚ್ಚು. ಏನ್ ಗುರು ಸೈಕಿದು. ಈ ರೇಂಜ್ಗೆ ಸರಿಯಾಗಿ ಕೊಡ್ತೈತೆ ಅಂತ. ಗುರು ಬಂದ್ವಿ, ಇದೇ ನಂದಿ ಹಿಲ್ಸ್ಗೆ ಕ್ರಾಸಿಂಗು. ಇಲ್ಲಿಂದ ಇವಾಗ ರೈಟ್ ತಗೊಂಡು ಬಿಟ್ಟು ಹತ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲೇ ಒಂದು ಕಾಫಿ ಗೀಫಿ ಕುಡ್ಕೊಂಡು ಹೊಡ್ತಾ ಇದ್ದೀವಿ. ನಿಲ್ಸಿದ ತಕ್ಷಣ ಚಳಿ ಸಿಕ್ಕಾಪಟ್ಟೆ ಆಯಿತು. ಅಣ್ಣವ್ರು ಇನ್ಸ್ಟಾ 360 ರೆಡಿ ಮಾಡ್ಕೊತವ್ರೆ. ಇಲ್ಲಿಂದ ಎಷ್ಟು ಇವಾಗ ಟೈಮು 5:45. ಹೋಗೋಷ್ಟು ಒಂದು 10-15 ನಿಮಿಷ. ಅವಾಗ ಅಲ್ಲಿಂದ ಸೀದಾ ಹೋಗೋದು. ಇವಾಗ ಸನ್ರೈಸ್ ಆಗೋ ಥರ ಕಾಣಿಸ್ತಿದೆ. ಅವಾಗಲೇ ಇಲ್ಲ, ಇನ್ನೂ ಕತ್ಲೆ ಐತೆ. ನೋಡುವ ಬರೋ ಹತ್ತುತ್ತಾ ಇದ್ದೀವಿ. ರೋಡ್ಗಳು, ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಗುರು. ಇವತ್ತು ನಾವು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಾಡಿಗಳು ಇರೋದೆ ಅಂತ. ಬಟ್ ಸಿಕ್ಕಾಪಟ್ಟೆ ಗಾಡಿಗಳವೆ ನೋಡ್ರಿ. ಮುಂದೆನೇ ಎಷ್ಟು ಗಾಡಿಗಳು ಹೋಗ್ತಿದೆ. ಇಷ್ಟು ಗಾಡಿಗಳು ಇದ್ರೂ ಪರವಾಗಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಸಿಕ್ಬಿಟ್ರೆ ಸಾಕು ಮೇಲ್ಗಡೆ. ಇಲ್ಲ ಅಂದರೆ ಬೇಜಾರಾಗೋಗುತ್ತೆ. ಸ್ನೇಹಿತರೆ ಬಂದ್ವಿ ಎಂಟ್ರಿ ಕೊಟ್ವಿ. ಇಲ್ಲಿ ಇವಾಗ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಓಹೋ ಬೇಜಾನ್ ಗಾಡಿಗಳವಲ್ಲ ಗುರು. ಇಲ್ಲೇ ಈ ರೇಂಜಿಗೆ ಐತೆ. ನೋಡ್ರಿ ಅಪ್ಪ, ವೀಕೆಂಡಲ್ಲಿ ಜನ ಇರ್ತಾರಲ್ಲ ಗೊತ್ತಿಲ್ಲ. ಇವತ್ತು ನೋಡ್ರಿ ಈ ರೇಂಜಿಗೆ ಅವರಲ್ಲ ಗುರು. ಸಿಕ್ಕಾಪಟ್ಟೆ ಜನರು. ಪಾರ್ಕಿಂಗ್ ಸಿಗುತ್ತೋ ಸಿಗಲ್ವ ಗುರು? ಏನಾಯ್ತು? ಪಾರ್ಕಿಂಗೇ ಇಲ್ಲ ಗುರು, ಪಾರ್ಕಿಂಗ್ ಇಲ್ಲ. ಒಂಚೂರು ಜರುಗಿಸ್ತೀರಪ್ಪ ಇದು. ಹೆಂಗೈತೆ ನೋಡ್ರಿ. ನಾವೇನೋ ಖಾಲಿ ಇರ್ತದೆ ಅನ್ಕೊಂಡ್ಬಂದ್ರೆ ನೋಡ್ರೆ ಬನ್ನಿ ಹೋಗುವ. ಮುಂದೆ
ಇನ್ನೇನು ಹತ್ತದ್ವಿ ಗುರು, ಸ್ವಲ್ಪ ಇದೆ ಅಷ್ಟೇ. ನೋಡಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಹತ್ಬಿಟ್ರೆ ಮುಗೀತು ಕತೆ. ಇನ್ನೂ ಸನ್ರೈಸ್ ಆಗಿಲ್ಲ, ಆದ್ಮೇಲೆ ಲಾಲ್ಬಾಗ್ ಮೇಲೆ ಒಂದು ಬಂಡೆ ಇದೆ. ಇನ್ನೂ ಓಪನೇ ಆಗಿಲ್ಲ ಅದು, ಇನ್ನು ಅಂದರೆ ಬೆಳಕಿನ್ನೂ ಬಂದಿಲ್ಲ. ಇವಾಗ ಸ್ವಲ್ಪ ಸ್ಟಾರ್ಟ್ ಆಗೈತೆ, ನೋಡೋಣ. ಫುಲ್ಲು ಮೋಡ ಸುತ್ಕೊಂಡ್ಬಿಡೈತೆ ಗುರು, ಏನು ಕತೆ ಕಾಣಿಸುತ್ತಾ ಇಲ್ವೋ ನೋಡುವ. ಸನ್ರೈಸ್ ನೋಡೋಣ ಅಂತ ಬಂದರೆ 6:45 ಆಯಿತು, ಇನ್ನೂ ಸನ್ರೈಸ್ ಆಗಿಲ್ಲ. ಸೈಕ್ ಆಗ್ತಾಯಿದೆ. ಇವತ್ತು ವೀಕ್ ಆಫ್ ತಗೊಂಡ್ಬಿಟ್ಟಿದ್ದಾರೆ ಸೂರ್ಯಜಿ. ಸೂರ್ಯ ಅಲ್ಲಿದ್ಯಪ್ಪ ಮಿಸ್ಟರ್ ಸೂರ್ಯ ಬಂದಿಲ್ಲ ಇನ್ನು, ಏನು ಮಾಡೋದು. ಸೈಕು ಫಾಗ್ ಮಾತ್ರ ಸಿಕ್ಕಾಪಟ್ಟೆ ಐತೆ ಇಲ್ಲಿ ಮುಂದ್ಗಡೆ. ನೋಡ್ರಿ ಹತ್ರ ಕಾಣಿಸ್ತಾ ಇದೆ. ಲೈಕ್ ಇಲ್ಲಿಂದ ಬರೋದು ಸೂರ್ಯ, ಬಟ್ ಏನಂದರೆ ಫುಲ್ ಮೋಡ ಐತೆ, ಅದರಿಂದ ಬರ್ತಾ ಇಲ್ಲ. ಇನ್ನೂ 1-1.5 ಅವರ್ ತಗೊಂಡು ನನ್ನ ಪಕ್ಕ ಬರೋದಕ್ಕೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಕಾಯ್ತೀವಿ, ಏನಾಗುತ್ತೆ ಪ್ರಯತ್ನ ಮಾಡ್ಕೊಂಡು. ನಾವು ಬಂದ್ಬಿಟ್ಟಿದ್ದೀವಿ ಇಷ್ಟು ದೂರ. ಏನಂತೀರ ಗುರು? ನೋಡೇ ಬಿಡುವ. ಗುರು ನಮ್ಮ ಸೂರ್ಯ ಸನ್ರೈಸ್ ಸಿಗ್ಲಿಲ್ಲ ಗುರು, ತುಂಬ ಲೇಟ್ ಆಯಿತು. ಇವಾಗ ಬಂದೈತೆ, ಬಟ್ ಏನಂದರೆ ಸನ್ರೈಸ್ ಏನು ಕಾಣಿಸುತ್ತೆ ಆ ಥರ ಕಾಣಿಸ್ತಾ ಇಲ್ಲ. ಇದು ಅದಕ್ಕೆ ಬೇಜಾರಾಗಿ ಈ ಕಡೆ ಬರ್ತಾ ಇದ್ದೀವಿ, ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು. ಗುರು ಮುಗಿತಾವ್ ನೋಡ್ರಿ, ನಂದಿ ಹಿಲ್ಸದು ಇವಾಗ ಹೊಡ್ತಾ ಇದೀವಿ ಇಲ್ಲಿಂದ. ನಮ್ಮ ಅಕ್ಕ ಕಾಣ್ತಲ್ವಾ, ಇಲ್ಲಿ ನೋಡ್ರಿ ಹೊಡ್ತಾ ಇದೀವಿ ಇಲ್ಲಿಂದ. ಏನಿಲ್ಲ, ಇಲ್ಲಿಂದ ಡೈರೆಕ್ಟ್ ಇಳಿದು ಇವಾಗ ಸೀದಾ ಮನೆ ಕಡೆಗೆ ಹೋಗೋದು. ಎಕ್ಸಿಟ್ ಇದು ಟಿಪ್ಪು ಡ್ರಾಪ್ ಇಲ್ಲೇ ಇರೋದು. ಇದು ಮಾವಿನ ಮರ, ಅದನ್ನ ನೋಡ್ಕೊಂಡು ಮಾವಿನಕಾಯಿ ಇಲ್ಲ ಇಲ್ಲಿ ನೋಡಿ ಬ್ರೋ, ಇಲ್ಲಿ ಇದೆಲ್ಲ ಈಗ ಮಾರ್ಕ್ನ ಹರೀಶ
ನೆನ್ನೆ ರಾತ್ರಿ ಬಂದು ಅವ್ರ ಮಾಸ್ತು ಮಷೀನ್ ಇಸ್ಕೊಂಬಂದು. ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡ್ಬಿಟ್ರಿ. ಮತ್ತು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಸಿ ಯು ಟಾಟಾ ಬಾಯ್ ಬಾಯ್.